ಬಾರಿ ಬಿಗ್ ಬಾಸ್ ನ ಗಿಲ್ಲಿನೇ ಗೆಲ್ಲೋದು ಎಂದು ಟೇಬಲ್ ತಟ್ಟಿ ಭವಿಷ್ಯ ನುಡಿದ ಶಿವಣ್ಣ. ಬಿಗ್ ಬಾಸ್ ಸೀಸನ್ 12 ಇನ್ನೇನು 3-4 ದಿನಗಳಲ್ಲಿ ಮುಕ್ತಾಯವಾಗಲಿದೆ. ಈ ಹಿನ್ನೆಲೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಗಿಲ್ಲಿನೇ ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಹೌದು, ನಟ ಶಿವಣ್ಣ ಹಾಗೂ ಗಿಲ್ಲಿ ನಟನ ನಡುವೆ ಒಳ್ಳೆಯ ಬಾಂಧವ್ಯ ಇದೆ. ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಗಿಲ್ಲಿಯ ಪರಿಚಯ ಶಿವರಾಜ್ ಕುಮಾರ್ ಅವರಿಗೆ ಆಗಿತ್ತು. ಈ ಸಂದರ್ಭದಲ್ಲಿ ಗಿಲ್ಲಿಯನ್ನ ನೋಡಿ ಶಿವಣ್ಣ ಇಂಪ್ರೆಸ್ ಆಗಿದ್ದರು. ಈಗ ಗಿಲ್ಲಿಯೇ ಬಿಗ್ ಬಾಸ್ ಗೆಲ್ಲೋದು ಎಂದು ಶಿವರಾಜ್ ಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ. ಶಿವಣ್ಣ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ಬಿಗ್ ಬಾಸ್ ನ ಗಿಲ್ಲಿಯೇ ಗೆಲ್ಲೋದು ಎಂದು ಟೇಬಲ್ ತಟ್ಟಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರು ಗಿಲ್ಲಿಗೆ ಆಲ್ ದ ಬೆಸ್ಟ್ ಕೂಡ ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಗಿಲ್ಲಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ನೋಡಲ್ಲ. ಸಮಟೈಮ್ಸ್ when I get time I watch, but ಗಿಲ್ಲಿ ನಟ ಫ್ರಾಂಕಿ ಸೇಮ್ ತುಂಬಾ ಹಾರ್ಟಿಲಿ ಓಪನ್ ಮಾತಾಡ್ತಾನೆ ಅಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡ್ದಂಗೆ ಮಾಡ್ತಿದಾರಂತೆ, ಗೆಲ್ಬೇಕು ಆ ಥರ ಈ ಥರ ಅಂತ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಹೇಳಿ ಮತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಅಷ್ಟು ಕಂಟೆಂಟ್ಗೋಸ್ಕರ ಮಾಡೋದಿಲ್ಲ, ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್.